Welcome to Kannan Karnataka Vlog. This is Kannan. Improve your mobile experience in Kannada. ನಿಮಗೆ ಇಂಗ್ಲಿಷ್ ಗೊತ್ತು ಆದರೆ ನೀವು ಕನ್ನಡದಲ್ಲಿ ಆರಾಮದಾಯಕರು. ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಸಿಸ್ಟಮ್ ಕ್ಲಿಕ್ ಮಾಡಿ, ಲ್ಯಾಂಗ್ವೇಜ್ ಆಯ್ಕೆ ಮಾಡಿ, ಸಿಸ್ಟಮ್ ಲ್ಯಾಂಗ್ವೇಜ್ ಆಯ್ಕೆ ಮಾಡಿ. ನೀವು ಆ್ಯಡ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡಿ. ನಾನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡುತ್ತೇನೆ. ಈಕ್ವಲ್ ಟು ಸೈನ್ ಸಹಾಯದಿಂದ ಕನ್ನಡವನ್ನು ಮೇಲಕ್ಕೆ ತನ್ನಿ. ಚೇಂಜ್ ಕ್ಲಿಕ್ ಮಾಡಿ. ಈಗ ನೀವು ಸಿಸ್ಟಮ್ ಭಾಷೆ ಬದಲಾಗಿರುವುದನ್ನು ನೋಡಬಹುದು. ಗೂಗಲ್ ಸರ್ಚ್ ಫಲಿತಾಂಶದಲ್ಲಿ ನೀವು ಕನ್ನಡ ಅಥವಾ ಕನ್ನಡಕ್ಕೆ ಸಂಬಂಧಿಸಿದ ಸುದ್ದಿಗಳು, ಚಿತ್ರಗಳು, ವಿಡಿಯೋಗಳನ್ನು ಕಾಣಬಹುದು. ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಸಿಸ್ಟಮ್ ಕ್ಲಿಕ್ ಮಾಡಿ, ಭಾಷೆಗಳನ್ನು ಆಯ್ಕೆ ಮಾಡಿ, ಆ್ಯಪ್ ಲ್ಯಾಂಗ್ವೇಜ್ ಆಯ್ಕೆ ಮಾಡಿ. ನೀವು ಯಾವುದೇ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ. ನಾನು ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡುತ್ತೇನೆ. ನಾನು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡುತ್ತೇನೆ. ಹಿಂದಿರುಗಿ ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಆಯ್ಕೆ ಮಾಡಿ. ಕ್ಯಾಲ್ಕುಲೇಟರ್ ಅಪ್ಲಿಕೇಶನ್ ಭಾಷೆ ಕನ್ನಡಕ್ಕೆ ಬದಲಾಗಿರುವುದನ್ನು ನೀವು ನೋಡಬಹುದು. ಈ ವೈಶಿಷ್ಟ್ಯವು ಕೆಲವು ಆ್ಯಪ್ಸ್ ಮಾತ್ರ ಲಭ್ಯವಿದೆ. ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಜೀಬೋರ್ಡ್ ಎಂದು ಟೈಪ್ ಮಾಡಿ. ಜೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಜೀಬೋರ್ಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಕೀಬೋರ್ಡ್ ಕ್ಲಿಕ್ ಮಾಡಿ. ನಾನು ಕನ್ನಡ ಸೇರಿಸುತ್ತೇನೆ. ನಾನು ಕನ್ನಡ ಮತ್ತು ಇಂಗ್ಲಿಷ್ ಕನ್ನಡ ಸೇರಿಸುತ್ತೇನೆ. ನೀವು ಹಿಂದಿರುಗಿ ಬಂದು ಗೂಗಲ್ನಲ್ಲಿ ಹುಡುಕಿ. ನಾನು ನ್ಯೂಸ್ ಟೈಪ್ ಮಾಡುತ್ತೇನೆ. ನ್ಯೂಸ್, ಚಿತ್ರಗಳು, ವಿಡಿಯೋ ಇತ್ಯಾದಿಗಳಿಗಾಗಿ ಬದಲಾಯಿಸುವುದನ್ನು ನೀವು ನೋಡಬಹುದು. ಇವು ಕೆಲವು ಭಾಷಾ ಆಯ್ಕೆಗಳಿವೆ. ಸೆಟ್ಟಿಂಗ್ಸ್ಗಳಿಗೆ ಹೋಗಿ ಪರ್ಸನಲೈಸ್ ಕ್ಲಿಕ್ ಮಾಡಿ. ಥೀಮ್ಗಳನ್ನು ಕ್ಲಿಕ್ ಮಾಡಿ. ನೀವು ಬಳಸಲು ಬಯಸುವ ಯಾವುದೇ ಥೀಮ್ಗಳನ್ನು ಆಯ್ಕೆ ಮಾಡಿ. ಈಗ ಹಿಂದಿರುಗಿ ನಿಮ್ಮ ಹೋಮ್ ಸ್ಕ್ರೀನ್ ಪರ್ಸನಲೈಸ್ಲಿ ಬಣ್ಣಗಳಲ್ಲಿ ಆಯ್ಕೆ ಮಾಡಿ. ನೀವು ಯಾವುದೇ ಬಣ್ಣವನ್ನು ಆರಿಸಿ. ನಾನು ಹಸಿರು ಬಣ್ಣವನ್ನು ಆರಿಸುತ್ತೇನೆ. ನೀವು ಹಿಂದಿರುಗಿ. ನೀವು ಯಾವುದೇ ಅಪ್ಲಿಕೇಶನ್ ಅನ್ನು ಆಯ್ಕೆ ಮಾಡಿ. ಬಣ್ಣವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸಲಾಗಿದೆ. ಸೆಟ್ಟಿಂಗ್ಗಳಲ್ಲಿಯೂ ಬಣ್ಣವನ್ನು ಬದಲಾಯಿಸಲಾಗಿದೆ. ಮತ್ತೆ ಪರ್ಸನಲೈಸ್ನಲ್ಲಿ ಫಾಂಟ್ ಆಯ್ಕೆ ಮಾಡಿ. ಯಾವುದೇ ಫಾಂಟ್ ಆಯ್ಕೆ ಮಾಡಿ. ನಾನು ಒಂದು ಫಾಂಟ್ ಆಯ್ಕೆ ಮಾಡುತ್ತೇನೆ. ಸಿಸ್ಟಮ್ ಫಾಂಟ್ ಬದಲಾಗಿದೆ. ಐಕಾನ್ ಆಕಾರವನ್ನು ಆಯ್ಕೆ ಮಾಡಿ. ಮೆನುವಿನಲ್ಲಿ ಸುತ್ತಿನಲ್ಲಿ ಚೌಕಾಕಾರದ ಮತ್ತು ಇದರ ಕೆಲವು ಆಕಾರಗಳಿವೆ. ನಾನು ಒಂದು ಆಕಾರವನ್ನು ಆಯ್ಕೆ ಮಾಡುತ್ತೇನೆ. ಡಿಸ್ಪ್ಲೇ ಸೈಜ್ ಮತ್ತು ಟೆಕ್ಸ್ಟ್ ಕ್ಲಿಕ್ ಮಾಡಿ. ಫಾಂಟ್ ಸೈಜ್ ಹೆಚ್ಚಿಸಿ ಮತ್ತು ಡಿಸ್ಪ್ಲೇ ಸೈಜ್ ಅನ್ನು ಸಹ ಹೆಚ್ಚಿಸಿ. ಆ್ಯಪ್ ಸೈಜ್ ಮತ್ತು ಸಿಸ್ಟಮ್ ಫಾಂಟ್ ಸೈಜ್ ಹೆಚ್ಚಾಗುತ್ತದೆ. ಬೋಲ್ಡ್ ಟೆಕ್ಸ್ಟ್ ಮತ್ತು ಹೈ ಕಾಂಟ್ರಾಸ್ಟ್ ಟೆಕ್ಸ್ಟ್ ಅನ್ನು ಸಕ್ರಿಯಗೊಳಿಸಿ. ಈಗ ನೀವು ಸ್ಪಷ್ಟವಾಗಿ ಗೋಚರಿಸುವ ಸಿಸ್ಟಮ್ ಫಾಂಟ್ ಅನ್ನು ನೋಡಬಹುದು. ಈ ಸೆಟ್ಟಿಂಗ್ಸ್ಗಳು ಕನ್ನಡಕ ಧರಿಸುವವರಿಗೆ ಮತ್ತು ವೃದ್ಧರಿಗೂ ಉಪಯುಕ್ತವಾಗಿದೆ. ನೀವು ಮೂಲ ಸೆಟ್ಟಿಂಗ್ಸ್ಗಳನ್ನು ಬಯಸಿದ್ದರೆ ಬಟನ್ ಅನ್ನು ಮರುಹೊಂದಿಸಬಹುದು. ಪರ್ಸನಲೈಸ್ನಲ್ಲಿ ಲೇಔಟ್ ಆಯ್ಕೆ ಮಾಡಿ. ನಿಮಗೆ 4x5, 5x6 ಲೇಔಟ್ ಇದೆ. ನಾನು 5x6 ಆಯ್ಕೆ ಮಾಡಿದ್ದೇನೆ. ಪ್ರತಿ ಸಾಲಿನಲ್ಲಿ 5 ಅಪ್ಲಿಕೇಶನ್ಗಳು ಇರುವುದನ್ನು ನೀವು ನೋಡಬಹುದು ಮತ್ತು ಪ್ರತಿ ಪುಟದಲ್ಲಿ ನೀವು 6 ಸಾಲಿನಲ್ಲೂ ನೋಡಬಹುದು. ಡಾರ್ಕ್ ಮೋಡ್ ಮೇಲೆ ಆಯ್ಕೆ ಮಾಡಿ. ಡಾರ್ಕ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಬ್ಯಾಟರಿ ಡ್ರೈನ್ ಆಗುವುದಿಲ್ಲ. ನೀವು ಟ್ರಾನ್ಸಿಷನ್ ಮೋಡ್ ಅನ್ನು ಆಯ್ಕೆ ಮಾಡಬಹುದು. ನೀವು ಲೈಟ್ ಮೋಡ್ ಅನ್ನು ಆಯ್ಕೆ ಮಾಡಿದರೆ ಬ್ಯಾಟರಿ ಡ್ರೈನ್ ಆಗುತ್ತದೆ. ಎಡ್ಜ್ ಲೈಟ್ ಆಯ್ಕೆ ಮಾಡಿ. ಇನ್ಕಮಿಂಗ್ ಕಾಲ್ಸ್, ಅಲಾರ್ಮ್ಸ್ ಮತ್ತು ಆ್ಯಪ್ ನೋಟಿಫಿಕೇಷನ್ಗಾಗಿ ಯಾವುದೇ ಬಣ್ಣವನ್ನು ಆಯ್ಕೆ ಮಾಡಿ ಮತ್ತು ಅವುಗಳನ್ನು ಸಕ್ರಿಯಗೊಳಿಸಿ. ವಾಲ್ಪೇಪರ್ ಆಯ್ಕೆ ಮಾಡಿ. ಮೈ ಫೋಟೋ ಆಯ್ಕೆ ಮಾಡಿ. ನೀವು ನಿಮ್ಮ ಸ್ವಂತ ಸೆಲ್ಫಿಯನ್ನು ವಾಲ್ಪೇಪರ್ ಆಗಿ ಆಯ್ಕೆ ಮಾಡಬಹುದು. ಕ್ರಿಯೇಟ್ ವಿತ್ ಎಐ ಇಮೇಜ್
ನಲ್ಲಿ ನಾನು ಬಟರ್ಫ್ಲೈ ಇಮೇಜ್ ಅನ್ನು ಆಯ್ಕೆ ಮಾಡುತ್ತೇನೆ. ಆದರೆ ರಚಿಸಲಾದ ಇಮೇಜ್ ಒಂದು ಮಾರ್ಪಡಿಸಿದ ಬಹು ಬಟರ್ಫ್ಲೈ ಇಮೇಜ್ ಆಗಿತ್ತು. ನಿಮ್ಮ ಇಚ್ಛೆಯ ಯಾವುದೇ ಇಮೇಜ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಅದನ್ನು ವಾಲ್ಪೇಪರ್ ಬಳಸಬಹುದು. ಹೋಮ್ ಸ್ಕ್ರೀನ್ನಲ್ಲಿ ಇರುವ ಕೆಲವು ಮೊಬೈಲ್ಗಳಲ್ಲಿ ನೀವು ಕೆಲವು ಪ್ರೀ ಇನ್ಸ್ಟಾಲ್ಡ್ ಡೈನಮಿಕ್ ವಾಲ್ಪೇಪರ್ ಅನ್ನು ಹೊಂದಿಸಬಹುದು. ನೀವು ಕ್ಯೂರೇಟೆಡ್ ಇಮೇಜಸ್ನಿಂದ ವಾಲ್ಪೇಪರ್ ಅನ್ನು ಸಹ ಆಯ್ಕೆ ಮಾಡಬಹುದು. ನಾನು QHD ವಾಲ್ಪೇಪರ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೇನೆ. ಪ್ಲೇಸ್ಟೋರ್ನಲ್ಲಿ 4K ವಾಲ್ಪೇಪರ್ ಟೈಪ್ ಮಾಡುವ ಮೂಲಕ ನೀವು 4K ವಾಲ್ಪೇಪರ್ಗಾಗಿ ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬಹುದು. ಪೇಯ್ಡ್ ಸರ್ವಿಸ್ನಲ್ಲಿ ಪ್ರೀಮಿಯಂ ವೈಶಿಷ್ಟ್ಯಗಳಿವೆ. ವಾಲ್ಪೇಪರ್ ಡೌನ್ಲೋಡ್ ಮಾಡಲು ನೀವು ಆ್ಯಡ್ ನೋಡಬಹುದು. ನೀವು ಫೈಲ್ಗಳನ್ನು ತೆಗೆದುಕೊಂಡು ನಂತರ ಚಿತ್ರಗಳನ್ನು ಆಯ್ಕೆ ಮಾಡಬಹುದು ಮತ್ತು ಅದನ್ನು ವಾಲ್ಪೇಪರ್ ಆಗಿ ಹೊಂದಿಸಿ. ವಿಡಿಯೋ ವಾಲ್ಪೇಪರ್ ಆ್ಯಪ್ ಟೈಪ್ ಮಾಡಿ. ನಾನು ವಿಡಿಯೋ ಲೈವ್ ವಾಲ್ಪೇಪರ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೇನೆ. ನೀವು ಯಾವುದೇ ವಿಡಿಯೋವನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಹೋಮ್ ಸ್ಕ್ರೀನ್ ಅಥವಾ ಲಾಕ್ ಸ್ಕ್ರೀನ್ ಅಥವಾ ಎರಡಕ್ಕೂ ವಾಲ್ಪೇಪರ್ ಆಗಿ ಹೊಂದಿಸಿ. ನೀವು ಕನ್ನಡ ಹಾಡನ್ನು ಕಾಲರ್ ಟ್ಯೂನ್ ಆಗಿ ಹೊಂದಲು ಬಯಸುತ್ತೀರಾ? ಪ್ಲೇಸ್ಟೋರ್ ಹೋಗಿ ಉಚಿತ ಕನ್ನಡ ಹಾಡುಗಳ ಕಾಲರ್ ಟ್ಯೂನ್ ಅಪ್ಲಿಕೇಶನ್ಗಾಗಿ ಮೆನು ಪ್ರಕಾರವನ್ನು ಹುಡುಕಿ. ವಿವಿಧ ವರ್ಗದಿಂದ ಯಾವುದೇ ಹಾಡನ್ನು ಕಾಲರ್ ಟ್ಯೂನ್ಗಾಗಿ ಹೊಂದಿಸಿ. ಉತ್ತಮ ಮೊಬೈಲ್ ಅನುಭವಕ್ಕಾಗಿ ನೀವು ಬಳಸಬಹುದಾದ ಕೆಲವು ಸಲಹೆಗಳು ಇವು. Please give more high points, like, share, subscribe, comment to my YouTube channel Kannan Karnataka Vlog.